ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಮಾಜಿ ಸಚಿವ ಹಾಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಗಣಿ ಕೇಸ್ನಲ್ಲಿ ಅಪರಾಧಿ ಅನ್ನುವಂಥದ್ದನ್ನ ಕೋರ್ಟ್ ಇವತ್ತು ಉಲ್ಲೇಖ ಮಾಡಿದೆ. ಓಬಳಾಪುರ ಮೈನಿಂಗ್ ಕೇಸ್ನಲ್ಲಿ ಅಪರಾಧಿಯಾಗಿದ್ದು ಬರೋಬ್ಬರಿ 7 ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಜನಾರ್ದನ್ ರೆಡ್ಡಿ. ಗಾಲಿ ಜನಾರ್ದನ ರೆಡ್ಡಿ ಬಳ್ಳಾರಿಯ ಗಣಿ ಧಣಿ. ಓಬಳಾಪುರ ಮೈನಿಂಗ್ ಕಂಪನಿಯ ಗಣಿ ಧೂಳು ರೆಡ್ಡಿ ಹೆಸರಿಗೆ ಎಷ್ಟು ಖ್ಯಾತಿ ಕೊಟ್ಟಿದೆಯೋ ಅಷ್ಟೇ ಕಂಟಕವನ್ನು ತಂದಿಟ್ಟಿದೆ. ಅಕ್ರಮ ಗಣಿಗಾರಿಕೆ ಕುಣಿಕೆಯಲ್ಲಿ ಸಿಲುಕಿದ್ದ ಜನಾರ್ದನ ರೆಡ್ಡಿ ಜೈಲುವಾಸ ಅನುಭವಿಸಿ ಬಂದಿದ್ದಾರೆ. ಬೇಲ್ ಮೇಲೆ ಹೊರಬಂದು ಚುನಾವಣೆಗೂ ನಿಂತು ಗಂಗಾವತಿಯಿಂದ ಗೆದ್ದು ಭರ್ಜರಿ ಕಂಬ್ಯಾಕ್ ಮಾಡಿದ್ದಾರೆ. ಅಕ್ರಮ ಗಣಿ ಧೂಳನ್ನ ಮೆತ್ಕೊಂಡಿದ್ದ ಜನಾರ್ದನ ರೆಡ್ಡಿಗೆ ಇದೀಗ ಮತ್ತೆ ಜೈಲುವಾಸ ಅನುಭವಿಸುವ ಪರಿಸ್ಥಿತಿ ಬಂದೊದಗಿದೆ. OMC ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅಪರಾಧಿ. ಹೈದರಾಬಾದ್ನ CBI ವಿಶೇಷ ಕೋರ್ಟ್ನಿಂದ ತೀರ್ಪು. ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ, ಶಾಸಕ ಸ್ಥಾನಕ್ಕೆ ಕುತ್ತು. ವನವಾಸ. ಜೈಲಿನಲ್ಲಿ ವನವಾಸ ಅನುಭವಿಸಿ ಬೇಲ್ ಮೇಲೆ ಹೊರಗಿದ್ದ ಜನಾರ್ದನ ರೆಡ್ಡಿ ಮತ್ತೆ ಜೈಲು ಸೇರಿದ್ದಾರೆ. ಬಳ್ಳಾರಿಯ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಹೈದರಾಬಾದ್ನ CBI ವಿಶೇಷ ಕೋರ್ಟ್ ತೀರ್ಪು ಪ್ರಕಟಿಸಿದೆ. ಜನಾರ್ದನ ರೆಡ್ಡಿ ಸೇರಿ 5 ದೋಷಿಗಳು ಅಂತ ತೀರ್ಪು ನೀಡಿರೋ ಕೋರ್ಟ್ 7 ವರ್ಷ ಜೈಲು ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದೆ. A1 ಶ್ರೀನಿವಾಸ ರೆಡ್ಡಿ, A2 ಜನಾರ್ದನ ರೆಡ್ಡಿ ಸೇರಿ 5 ಅಪರಾಧಿಗಳಿಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಜೊತೆಗೆ VD ರಾಜಗೋಪಾಲ್ ರೆಡ್ಡಿ, ಅಲಿ ಖಾನ್, ಓಬಳಾಪುರಂ ಮೈನಿಂಗ್ ಕಂಪನಿಯನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದೆ. ಸವಿತಾ ಇಂದ್ರಾ ರೆಡ್ಡಿ ಪ್ರಕರಣ ಮತ್ತು ನಿವೃತ್ತ IAS ಅಧಿಕಾರಿ ಕೃಪಾನಂದ ವಿರುದ್ಧದ ಪ್ರಕರಣವನ್ನ ಕೋರ್ಟ್ ಖುಲಾಸೆಗೊಳಿಸಿದೆ. ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿರೋ ದೂರುದಾರ ಟಪಾಲ್ ಗಣೇಶ್ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂದಿದ್ದಾರೆ. ಇವರು ಜನಾರ್ದನ್ ರೆಡ್ಡಿ ಅವರು 2007ರಲ್ಲಿ ರಾಜಕೀಯಕ್ಕೆ ಪ್ರವೇಶ ಆಗಿ ಇವರು ಅಡ್ಡದಾರಿಯಲ್ಲಿ ಮೈನಿಂಗ್ ಉದ್ಯಮ ಬಂದು ಇವರು ರಾಜಕಾರಣ ಇಟ್ಕೊಂಡು ಲೂಟಿ ಹೊಡೆದ್ರು. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಅಂಗಲಾಚಿದ ಜನಾರ್ದನ ರೆಡ್ಡಿ. 7 ವರ್ಷ ಜೈಲು ಶಿಕ್ಷೆ ಪ್ರಕಟವಾಗ್ತಿದ್ದಂತೆ ಹೈದರಾಬಾದ್ನ CBI ವಿಶೇಷ ಕೋರ್ಟ್ನಲ್ಲೇ ಇದ್ದ ರೆಡ್ಡಿ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ಅಂಗಲಾಚಿದ್ದಾರೆ. ನಿಮ್ಗೆ ಯಾಕೆ 10 ವರ್ಷ ಶಿಕ್ಷೆ ನೀಡಬಾರದು ಅಂತ ನ್ಯಾಯಾಧೀಶರು ಪ್ರಶ್ನಿಸಿದಾಗ ಪ್ರತಿಕ್ರಿಯಿಸಿದ ರೆಡ್ಡಿ, 4 ವರ್ಷಗಳಿಗೂ ಹೆಚ್ಚು ಕಾಲ ಜೈಲಿನಲ್ಲಿ ಕಳೆದಿದ್ದೀನಿ. ನನ್ನ ವಯಸ್ಸು ಮತ್ತು ನಾನು ಮಾಡಿದ ಸಾರ್ವಜನಿಕ ಸೇವೆ ಪರಿಗಣಿಸಿ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಇದಕ್ಕೆ ತರಾಟೆ ತೆಗೆದುಕೊಂಡ ಕೋರ್ಟ್, ನೀವು ಜೀವಾವಧಿ ಶಿಕ್ಷೆಗೆ ಅರ್ಹರು ಅಂತ ಹೇಳಿ 7 ವರ್ಷ ಜೈಲು ಶಿಕ್ಷೆ ವಿಧಿಸಿ ತೀರ್ಪು ಪ್ರಕಟಿಸಿದೆ. ರೆಡ್ಡಿಗೆ ಜೈಲೂಟ ಫಿಕ್ಸ್. ಶಿಕ್ಷೆಗೆ ತಡೆ ಸಿಗದಿದ್ರೆ ಶಾಸಕ ಸ್ಥಾನಕ್ಕೆ ಕುತ್ತು. ಜನಾರ್ದನ ರೆಡ್ಡಿ ಏನೇ ಅಂಗಲಾಚಿದ್ರೂ ಜೈಲೂಟ ಫಿಕ್ಸ್ ಆಗಿದೆ. ಹಾಗಾದ್ರೆ ಈ ತೀರ್ಪಿನಿಂದ ಏನಾಗುತ್ತೆ? ರೆಡ್ಡಿ ಮುಂದಿನ ದಾರಿ ಏನು ಅದನ್ನೇ ತೋರಿಸ್ತೀವಿ ನೋಡಿ. ಒಟ್ಟಾರೆ ಜೈಲು ಶಿಕ್ಷೆ ಪ್ರಮಾಣ 3 ವರ್ಷಕ್ಕಿಂತ ಕಡಿಮೆ ಇದ್ದಿದ್ರೆ ಜಾಮೀನು ಸಿಕ್ತಿತ್ತು. ಆದ್ರೆ 3 ವರ್ಷಕ್ಕಿಂತ ಹೆಚ್ಚು 7 ವರ್ಷ ಜೈಲು ಶಿಕ್ಷೆ ವಿಧಿಸಿರೋದ್ರಿಂದ ರೆಡ್ಡಿ ಆಂಧ್ರ ಹೈಕೋರ್ಟ್ ಮೊರೆ ಹೋಗಬೇಕು. ಹೈಕೋರ್ಟ್ನಲ್ಲಿ ಜಾಮೀನು ಮತ್ತು ಶಿಕ್ಷೆಗೆ ತಡೆ ಕೋರಿ ಅರ್ಜಿ ಸಲ್ಲಿಸಬೇಕು. ಆಗ ಆಂಧ್ರ ಹೈಕೋರ್ಟ್ CBIಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಿ ವಾದ ಪ್ರತಿವಾದ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ರೆಡ್ಡಿಗೆ ಜಾಮೀನು ಸಿಕ್ಕರೆ ರಿಲೀಫ್ ಸಿಕ್ಕಂತಾಗುತ್ತೆ. ಬೇಲ್ ಸಿಗದಿದ್ರೆ ರೆಡ್ಡಿಗೆ ಜೈಲೇ ಗತಿ. ಹಾಗೆ CBI ಕೋರ್ಟ್ ನೀಡಿರುವ ಶಿಕ್ಷೆಗೆ ಹೈಕೋರ್ಟ್ ತಡೆ ನೀಡಿದ್ರೆ ಶಾಸಕ ಸ್ಥಾನಕ್ಕೆ ತೊಂದರೆ ಇಲ್ಲ. ಶಿಕ್ಷೆಗೆ ತಡೆ ನೀಡದೇ ಇದ್ರೆ ಜನಾರ್ದನ ರೆಡ್ಡಿ ಶಾಸಕ ಸ್ಥಾನ ಅನರ್ಹವಾಗುತ್ತೆ. ಆಂಧ್ರ ಹೈಕೋರ್ಟ್ನಲ್ಲಿ ರಿಲೀಫ್ ಸಿಗದೇ ಇದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು. ಹಾಗಾದ್ರೆ ರೆಡ್ಡಿಗೆ ಇಷ್ಟೆಲ್ಲ ಕಂಟಕ ತಂದೊಡ್ಡಿರೋ ಪ್ರಕರಣದ ಹಿನ್ನೆಲೆ ಏನು ಅದನ್ನೇ ತೋರಿಸ್ತೀವಿ ನೋಡಿ. ಆಂಧ್ರ ಕರ್ನಾಟಕ ಗಡಿಯಲ್ಲಿ OMCಯಿಂದ ಅಕ್ರಮ ಗಣಿಗಾರಿಕೆ ನಡೆದಿತ್ತು. ಹಿರೇಹಾಳ, ಸಿದ್ದಾಪುರ ಬಳಿಯ ಓಬಳಾಪುರಂ ಬೆಟ್ಟದಲ್ಲಿ ಅಕ್ರಮವಾಗಿ ನಡೆದಿದ್ದ ಗಣಿಗಾರಿಕೆಯಲ್ಲಿ 29 ಲಕ್ಷ ಟನ್ ಅದಿರು ಲೂಟಿ ಮಾಡಿ 884 ಕೋಟಿ ಆದಾಯ ಪಡೆದ ಆರೋಪವಿತ್ತು. ಈ ಬಗ್ಗೆ 2009ರಲ್ಲಿ CBI ತನಿಖೆಗೆ ಆದೇಶಿಸಲಾಗಿತ್ತು. ಸಾರ್ವಜನಿಕ ಮಹತ್ವ ಇರುವಂತಹ ನೈಸರ್ಗಿಕ ಸಂಪನ್ಮೂಲದ ಹಿಂದೆಂದೂ ಆಗಲಾರದ ಪ್ರಮಾಣದೊಳಗೆ ರೆಕ್ಲೆಸ್ ಅಂಡ್ ಇರ್ರೆಸ್ಪಾನ್ಸಿಬಲ್ ಮೈನಿಂಗ್ ಏನು ಮಾಡಿದ್ರು ಅದರದ್ದು ಕಿಂಗ್ ಪಿನ್ ಆಗಿದ್ರು ಮಾಫಿಯಾದು. ಇವರಿಗೂ ಕೂಡ ಇವತ್ತು 15 ವರ್ಷಗಳ ನಂತರನೂ ಕೂಡ ಈ ಶಿಕ್ಷೆ ಸಿಕ್ಕಿದೆ ಅಂದರೆ ಇವತ್ತಿನ ನ್ಯಾಯಾಂಗದಲ್ಲಿ ನಮ್ಮ ವಿಶ್ವಾಸ ಮತ್ತೊಮ್ಮೆ ದೃಢೀಕರಣ ಆಗಿದೆ. ಇದು ಒಂದು ಮಹತ್ವದ ಮೈಲುಗಲ್ಲು ಈ ಹೋರಾಟದಲ್ಲಿ ಅಂತ ನಾನು ಹೇಳ್ಬೋದು.
1 ತಿಂಗಳೊಳಗೆ ಜನಾರ್ದನ ರೆಡ್ಡಿಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದೆ. ಬೇಲ್ ಸಿಗದೇ ಇದ್ರೆ ಈಗಾಗಲೇ ಶಿಕ್ಷೆ ಅನುಭವಿಸಿರೋ ರೆಡ್ಡಿ ಉಳಿದ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಸದ್ಯ ಸಿಬಿಐ ಅಧಿಕಾರಿಗಳು ಜನಾರ್ದನ ರೆಡ್ಡಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಬೆಂಗಳೂರಿನಿಂದ ರಮೇಶ್ ಜೊತೆ ಹರೀಶ್, TV9 ನವದೆಹಲಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH